ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು NC ಟು ರಿಚ್ಮಂಡ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇಟ್ಸ್ ಎ 3 hours ಡ್ರೈವ್. ಸೊ ಹಾಗೆ ಕಾರಲ್ಲಿ ಹೋಗ್ತಾ ನನಗೆ ಒಂದು ಆನ್ಲೈನ್ ಪ್ರೋಗ್ರಾಮ್ ಇತ್ತು, ಅದನ್ನು ಅಟೆಂಡ್ ಮಾಡ್ಕೊಂಡು ಕೇಳಿಸ್ಕೊಳ್ತಾ ಕೂತಿದ್ದೀನಿ. ರಿಚ್ಮಂಡ್ ಕನ್ನಡ ಸಂಘದ್ದು ಇವತ್ತು ಸಮ್ಮರ್ ಔಟಿಂಗ್ ಇರೋದು, ಅದನ್ನು ಅಟೆಂಡ್ ಮಾಡಲಿಕ್ಕೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ವಿ ಮೂವ್ ಟು NC ಬಟ್ ಸ್ಟಿಲ್ ವಿ ಡಿ ನಾಟ್ ವಾಂಟ್ ಟು ಮಿಸ್ ಇಟ್. ಅದಕ್ಕೆ ವಿ ಆರ್ ಟ್ರಾವೆಲಿಂಗ್ ಎ ಲಾಂಗ್ ವೇ, ದಟ್ ಇಸ್ 3 hours ಡ್ರೈವ್ ಮಾಡ್ಕೊಂಡು ಪಾಪು ಇಟ್ಕೊಂಡು ಹೋಗ್ತಾ ಇರೋದು. ಒಂದು ಸ್ಟೇಟ್ ಪಾರ್ಕಲ್ಲಿ ಇತ್ತು. ಸೊ ಆನ್ ದ ವೇ ಡ್ರೈವ್ ಮಾಡುವಾಗ ನಾವು ವಿಲೇಜ್ ಮೇಲೆ ಹೋಗ್ತಾ ಇದೀವಿ ಅನ್ಸುತ್ತೆ. ಸೊ ತುಂಬ ಫಾರ್ಮ್ಸ್ ನೋಡಿದೆ ನಾನು. ಹಾಗೆ ನೋಡ್ಬೋದು ಇಲ್ಲಿ ನೀವು ಆ ಲೇಕಲ್ಲಿ ತುಂಬ ಹಸು ಎಲ್ಲ ಬಂದು ನೀರು ಕುಡಿತಾ ಇತ್ತು. ನನಗೆ ಇಂಡಿಯಾ ಥರನೇ ಫೀಲ್ ಆಯಿತು ಅದು ನೋಡಿ. ಮಗಳು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಟ್ರಾವೆಲ್. ಬಟ್ ಅವಳಿಗೆ ಸೀಟ್ ಬೆಲ್ಟ್ ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ, ಅದನ್ನು ತೆಗಿತಾಳೆ. ಫೈನಲಿ 3 hours ಡ್ರೈವ್ ಮಾಡಿದ್ಮೇಲೆ ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ. ಎಲ್ರಿಗೂ ಹಾಯ್ ಹೇಳಿ. ಹಾಗೆ ನಾವು ಸ್ನ್ಯಾಕ್ಸ್ ತೊಗೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ನ್ಯಾಕ್ಸಿಗೆ ಅವರು ಕಾರ್ನ್, ವಾಟರ್ಮೆಲನ್, ಬಾರ್ಬಿಕ್ಯೂ ಮಾಡ್ತಾಯಿದ್ರು, ಸ್ವಲ್ಪ ವೆಜ್ಜೀಸ್, ಹಾಗೆ ತುಂಬ ಐಟಮ್ಸ್ ಎಲ್ಲ ಇತ್ತು. ಅದ್ರ ಜೊತೆಗೆ ಮಜ್ಜಿಗೆ ಮತ್ತು ಮ್ಯಾಂಗೋ ಜ್ಯೂಸ್ ಕೂಡ ಅರೇಂಜ್ ಮಾಡಿದ್ರು. ನನ್ನ ಮಗಳಿಗೆ ವಾಟರ್ಮೆಲನ್ ಇಷ್ಟ, ಸೊ ಅವಳಿಗೊಂದು ಪೀಸ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಎಲ್ಲ ಒಂದ್ಸರಿ ಹಾಯ್ ಹೇಳ್ಬೋದಾ? ಹಾಗೆ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಬಾಯ್ಸ್ ಎಲ್ಲ ಗೇಮ್ ಸ್ಟಾರ್ಟ್ ಮಾಡಿದ್ರು. ನಾವು ಲೇಡೀಸ್ ಎಲ್ಲ ಸ್ವಲ್ಪ ವಾಕ್ ಮಾಡ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡಿಕೊಂಡು. ಪ್ಲೇ ಏರಿಯಾದಲ್ಲಿ ಆಟ ಆಡ್ತಾ ಇರೋದು ಅಷ್ಟರಲ್ಲಿ ಊಟದ ಟೈಮ್ ಬಂದೇ ಬಿಡ್ತು. ಹಾಗೆ ಚೆನ್ನಾಗಿ ಊಟ ಮಾಡಿ ಅಲ್ಲಿಂದ ಹೊರಟ್ವಿ. ನಾವು ಹೊರಡುವಾಗ ಇದೊಂದು ಬ್ಲ್ಯಾಕ್ ಕ್ಯಾಟ್ನ ಆನ್ ದ ವೇ ನೋಡಿದೆ. ನಾನು US ಅಲ್ಲಿ ಕ್ಯಾಟ್, ಡಾಗ್ಸ್ ಯಾವುದನ್ನು ನಾನು ಸ್ಟ್ರೀಟಲ್ಲಿ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿದ್ದು NCಗೆ ಬಂದಮೇಲೆ. ಸೊ ಇಟ್ ವಾಸ್ ಸರ್ಪ್ರೈಸಿಂಗ್. ಅದಾದಮೇಲೆ ನಾವು ಶಾಪಿಂಗಿಗೆ ಅಂತ ಹೇಳಿ ಮಾಲಿಗೆ ಬಂದ್ವಿ. ಇಲ್ಲಿ ನಾನು ಪ್ರೀ ಬರ್ಡೇ ಗಿಫ್ಟ್ ತಗೊಳ್ತಾ ಇದ್ದೀನಿ. ಐ ಗಾಟ್ ಮೈ ಫಸ್ಟ್ ಒಮೆಗಾ ವಾಚ್. ಇಟ್ ವಾಸ್ ಸೋ ಎಕ್ಸೈಟಿಂಗ್. ಆ್ಯಂಡ್ ಆಫ್ಟರ್ ದಟ್ ನಾವು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಐ ಕೀಪ್ ಯು ಗೈಸ್ ಪೋಸ್ಟೆಡ್ ಒಮೆಗಾದಲ್ಲಿ ನಾನು ಯಾವ ವಾಚ್ ಪರ್ಚೇಸ್ ಮಾಡಿದೆ ಅಂತ. ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.